ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಈಗಾಗಲೇ ತನಿಖಾ ತಂಡಗಳು ಕೂಡ ಕಾರ್ಯಪ್ರವೃತ್ತ ಆಗಿವೆ. ಯಾವ ರೀತಿ ತನಿಖೆಯನ್ನ ನಡೆಸ್ತಾ ಇದ್ದಾರೆ, ತನಿಖೆ ಯಾವ ಹಂತದಲ್ಲಿದೆ ಅನ್ನುವಂತಹ ಪ್ರಶ್ನೆಗೆ ಉತ್ತರವನ್ನ ಹುಡುಕ್ತಾ ಹೋದಾಗ ರಿವರ್ಸ್ ಮೋಡ್ ಇನ್ವೆಸ್ಟಿಗೇಷನ್ ಈಗ ನಡೀತಾ ಇರುವಂಥದ್ದು. ಅಂದರೆ ಒಂದು ತಿಂಗಳ ಹಿಂದೆಯಿಂದ CCTV ಫುಟೇಜ್ ಅನ್ನ ಚೆಕ್ ಮಾಡುವಂತಹ ಕೆಲಸ ಈಗ ಅಧಿಕಾರಿಗಳಿಂದ ಆಗ್ತಾ ಇದೆ. ಸಹಜವಾಗಿ ಶಂಕಿತ ಒಂದು ತಿಂಗಳ ಹಿಂದೆಯೇ ಇಲ್ಲಿ ಬಂದಿದ್ದ, ಎಲ್ಲ ಸ್ಥಳಗಳನ್ನು ಗುರುತಿಟ್ಕೊಂಡಿದ್ದ, ರೆಕ್ಕಿ ಮಾಡಿದ್ದ ಅನ್ನುವಂತಹ ವಿಚಾರವನ್ನು ನೋಡ್ತಾ ಹೋದಾಗ ಒಂದು ತಿಂಗಳ ಹಿಂದಿನಿಂದ ರೆಗ್ಯುಲರ್ ಮತ್ತು ಕಂಪ್ಲೀಟ್ CCTV ಫುಟೇಜ್ಗಳನ್ನು ಚೆಕ್ ಮಾಡುವಂತಹ ಕೆಲಸ ಈಗ ಅಧಿಕಾರಿಗಳಿಂದ ಆಗ್ತಾ ಇದೆ. ಕಳೆದ ಒಂದು ತಿಂಗಳ ಡಾಟಾ ಪರಿಶೀಲನೆ ಮಾಡುವಂಥದ್ದು, ಕೆಫೆ CCTV DVR ಡಾಟಾ ಪರಿಶೀಲನೆಯನ್ನು ಅಧಿಕಾರಿಗಳು ಮಾಡ್ತಾ ಇರೋದು. ಕೃತ್ಯ ಎಸಗುವ ಮುನ್ನ ಬಾಂಬರ್ ಈ ಜಾಗದ ಸುತ್ತಮುತ್ತ ರೆಕ್ಕಿ ಮಾಡಿರುವಂತಹ ಸಾಧ್ಯತೆ ಇದೆ. ಸೊ ಹಿಂದಿನ ದಿನಗಳ ಫುಟೇಜ್ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ ಪೊಲೀಸರು. ರೆಕ್ಕಿ ಮಾಡೋದಕ್ಕೆ ಬಂದಿರುವ ದಿನಕ್ಕಾಗಿ ಪೊಲೀಸರು ಶೋಧವನ್ನು ನಡೆಸ್ತಾ ಇದ್ದಾರೆ. ಅಂದರೆ ಈ ಮಟ್ಟಿಗೆ ಅವನು ಪ್ರೀ ಪ್ಲಾನ್ ಆಗಿ ಇಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಿದ್ದಾನೆ ಅಂತಂದರೆ ಈತ 100ಕ್ಕೆ 100ರಷ್ಟು ಈ ಮೊದಲೇ ಈ ಸ್ಥಳಕ್ಕೆ ಬಂದಿರ್ತಾನೆ. CCTV ಫುಟೇಜ್ಗಳನ್ನು CCTVಗಳನ್ನು ಎಲ್ಲೆಲ್ಲಿ ಇನ್ಸ್ಟಾಲ್ ಮಾಡಲಾಗಿದೆ ಅದನ್ನು ಗಮನಿಸಿರ್ತಾನೆ. ಯಾವ ದಾರಿಯನ್ನು ಬಳಸಿದರೆ ನಾನು CCTVಯಲ್ಲಿ ಬರೋದಿಲ್ಲ ಅನ್ನೋದು ಎಲ್ಲವನ್ನು ಕೂಡ ನೋಡಿರ್ತಾನೆ. ಸೊ ಅದೆಲ್ಲವನ್ನು ಮಾಡಬೇಕು ಅಂತಂದರೆ ಆತ ಈ ಸ್ಥಳಕ್ಕೆ ಬಂದಿರಲೇಬೇಕು. ಹೀಗಾಗಿ ಒಂದು ತಿಂಗಳ ಹಿಂದಿನ CCTV ಫುಟೇಜ್ಗಳನ್ನು ಈಗ ಪರಿಶೀಲನೆ ಮಾಡ್ತಾ ಇದ್ದಾರೆ ಪೊಲೀಸರು. ಸೊ ಸದ್ಯಕ್ಕೆ ತಾವು ಗಮನಿಸ್ತಾ ಇದ್ದೀರಿ ಯಾವ ರೀತಿ ಪ್ರತಿ ಹಂತದಲ್ಲೂ ಕೂಡ ತನಿಖೆಯನ್ನು ಚುರುಕುಗೊಳಿಸುವಂತಹ ಕೆಲಸ ಆಗ್ತಾ ಇದೆ. ತನಿಖೆಯ ಹೊಣೆ ಒಂದು ಕಡೆ CCB ಪೊಲೀಸರಿಗೆ, ಮತ್ತೊಂದು ಕಡೆ ಡಾಟಾ ರಿಟ್ರೀವ್ ಮಾಡುವಂತಹ ಕೆಲಸ ಆಗ್ತಾ ಇದೆ. ಕಳೆದ ಒಂದು ತಿಂಗಳಿಂದ ಇಲ್ಲಿ ಏನಾಗಿತ್ತು, ಯಾವ ರೀತಿ ಆ ಶಂಕಿತ ರೆಕ್ಕಿ ಮಾಡಿದ್ದ, ಈ ಸಂಪೂರ್ಣ ಜಾಗವನ್ನು ಆತ ಗಮನಿಸಿದ್ದ, ಪ್ರೀ ಪ್ಲ್ಯಾನ್ ಮಾಡಿಕೊಂಡು ಯಾವ ರಸ್ತೆಯನ್ನು ಬಳಸಬೇಕು, ಎಲ್ಲಿ CCTVಯನ್ನು ಇನ್ಸ್ಟಾಲ್ ಮಾಡಲಾಗಿದೆ, ಯಾವ ರಸ್ತೆಯನ್ನು ಆತ ಯೂಸ್ ಮಾಡಿದರೆ CCTVಯಲ್ಲಿ ಬರಬಹುದು, ಪ್ರತಿಯೊಂದು ಹಂತದಲ್ಲೂ ಆತ ಚಾಣಾಕ್ಷತನವನ್ನು ಮೆರೆದಿದ್ದಾನೆ. ಹೀಗಾಗಿ ಆ ಒಂದು ತಿಂಗಳ CCTV ಡಾಟಾನ ಪರಿಶೀಲನೆ ಮಾಡುವಂತಹ ಕೆಲಸ ಈಗ ಅಧಿಕಾರಿಗಳಿಂದ ಆಗ್ತಾ ಇದೆ. ಈ ಒಂದು ತಿಂಗಳ ಅವಧಿಯಲ್ಲಿ ಆತ ಯಾವಾಗ ಬಂದಿದ್ದ ಅನ್ನೋದು ಏನಾದರೂ ಪತ್ತೆ ಆದರೆ 100ಕ್ಕೆ 100ರಷ್ಟು ಪೊಲೀಸರು ಈ ಒಂದು ತನಿಖೆಗೆ ಮತ್ತೊಂದು ಆಯಾಮವನ್ನು ಕೊಡ್ತಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ಬಸವರಾಜ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಬಸವರಾಜ್, ನಾವು ಗಮನಿಸ್ತಾ ಇದ್ದೀವಿ ಒಂದು ಕಡೆ ತನಿಖೆ ಯಾವ ಹಂತದಲ್ಲಿದೆ, ಎಷ್ಟರ ಮಟ್ಟಿಗೆ ಪ್ರಗತಿಯನ್ನು ಸಾಧಿಸ್ತಾ ಇದೆ ಅಂತ. ರಿವರ್ಸ್ ಮೋಡ್ ಇನ್ವೆಸ್ಟಿಗೇಷನ್ಗೆ ಪೊಲೀಸರು ಮುಂದಾಗ್ತಾ ಇದ್ದಾರೆ. ಇದರ ಜೊತೆಗೆ ಗೃಹ ಮಂತ್ರಿಗಳು ಕೂಡ ಮುತುವರ್ಜಿಯನ್ನು ವಹಿಸಿ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳನ್ನು ಮಾಡ್ತಾ ಇದ್ದಾರೆ. ಸೊ ಸದ್ಯಕ್ಕೆ ಈ ಹೋಮ್ ಮಿನಿಸ್ಟರ್ ಮೀಟಿಂಗ್ನ ವಿಚಾರವಾಗಿ, ತನಿಖಾ ಪ್ರಗತಿಯ ವಿಚಾರವಾಗಿ ಏನು ಅಪ್ಡೇಟ್ಸ್ ಕೊಡ್ಬೋದು? ಖಂಡಿತ ಶ್ರೀಪಾದ್, ಮೊನ್ನೆ ನಡೆದಂತಹ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣ ಏನಿದೆ ಅದು ಒಂದು ರಾಜ್ಯದ ಮಟ್ಟಿಗೆ ಕಪ್ಪು ಚುಕ್ಕೆ ಆದಂಥದ್ದು. ಅದು ಮತ್ತು ಕಾಂಗ್ರೆಸ್ ಸರ್ಕಾರ ಕೂಡ ಬಹಳ ಸೀರಿಯಸ್ ಆಗಿ ತೆಗೆದುಕೊಂಡಿದೆ. ಗೃಹ ಸಚಿವರಾದಂಥ ಪರಮೇಶ್ವರ್ ಅವರು ಮೇಲಿಂದ ಮೇಲೆ ಅಧಿಕಾರಿಗಳ ಸಭೆಯನ್ನು ಮಾಡ್ತಾ ಇದ್ದಾರೆ, ಮಾಹಿತಿಯನ್ನು ತೆಗೆದುಕೊಳ್ತಾ ಇದ್ದಾರೆ, ಕ್ಷಣದ ಅಪ್ಡೇಟನ್ನು ತೆಗೆದುಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇಂದು ಕೂಡ ಭಾನುವಾರ ಆದರೂ ಕೂಡ ಹಿರಿಯ ಅಧಿಕಾರಿಗಳ ಸಭೆಯನ್ನು ಬೆಂಗಳೂರಿನ ಕಮಿಷನರ್ ಆಫೀಸ್ನಲ್ಲಿ ಒಂದು ಸಭೆ ಮಾಡುವ ಮೂಲಕ ಇಲ್ಲಿವರೆಗೂ ತನಿಖೆ ಯಾವ ನಿಟ್ಟಿನಲ್ಲಿ ಆಗ್ತಾ ಇದೆ, ಯಾವ ಹಂತದ ತನಿಖೆಗಳನ್ನ ಮಾಡಿದಿರಿ, ಯಾವ ಆ್ಯಂಗಲಲ್ಲಿ ತನಿಖೆ ಆಗಿದೆ ಮತ್ತು ಎಷ್ಟು ಟೀಮ್ ಆಗಿ ರಚನೆ ಮಾಡಿ ಈ ಒಂದು ತನಿಖೆ ಮಾಡ್ತಾ ಇದ್ದೀರಿ, ಮತ್ತು ಈ ಆರೋಪಿಯ ಸುಳಿವು ಎಷ್ಟರ ಮಟ್ಟಿಗೆ ನಾವು ಅವರನ್ನು ಟ್ರ್ಯಾಕ್ ಮಾಡೋಕ್ಕಾಗಿದೆ ಆರೋಪಿ ಅನ್ನೋಂಥದ್ದು, ಮತ್ತು ಇದಕ್ಕೆ ಏನು ಸುಧಾರಿತ ವಸ್ತುಗಳನ್ನು ಬಳಸಿ ಬಾಂಬ್ ಬ್ಲಾಸ್ಟ್ ಏನು ಮಾಡಲಾಗಿದೆ ಅಲ್ಲ ಅದಕ್ಕೆ ಹಿಂದಿನ ಪ್ರಕರಣಗಳು ಯಾವ್ಯಾವ ಇದ್ದಾವೆ, ಅದಕ್ಕೂ ಇದಕ್ಕೂ ಸಂಬಂಧ ಇದೆಯಾ, ಆ ವೇಳೆ ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ಏನಾದ್ರು ಸಾಮ್ಯತೆ ಇದೆಯಾ, ಪತ್ತೆ ಹಚ್ಚುವಂಥ ಕಾರ್ಯಗಳಾಗಿದ್ದಾವ ಅನ್ನುವಂಥ ನಿಟ್ಟಿನಲ್ಲಿ 1.5 ಗಂಟೆಗೂ ಹೆಚ್ಚುಗಳ ಕಾಲ ಗೃಹ ಸಚಿವರಾದಂಥ ಪರಮೇಶ್ವರ್ ಅವರು ಹಿರಿಯ ಅಧಿಕಾರಿಗಳೊಂದಿಗೆ ಸಭೆ ಮಾಡಿದ್ದಾರೆ. ಸಭೆ ಬಳಿಕ ಈಗಷ್ಟೇ ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ಟರು. ಎಲ್ಲವನ್ನೂ ಕೂಡ ಹೇಳೋಕ್ಕಾಗಲ್ಲ ಮಾಧ್ಯಮಗಳಿಗೆ, ಆದರೆ ಆರೋಪಿಯನ್ನು ನಾವು ಹಿಡಿತೇವೆ, ಯಾಕಂದರೆ ಆತನ ಮುಖ ನಮಗೆ CCTVಯಲ್ಲಿ ಸೆರೆ ಸಿಕ್ಕಿದೆ. ಅದಕ್ಕೆ AI ಟೆಕ್ನಾಲಜಿ ಮತ್ತು ಇನ್ನುಳಿದಂಥ ಟೆಕ್ನಿಕಲನ್ನು ಬಳಸಿ ಆತನ ಮುಖವನ್ನು ನಾವು ಕಂಡುಹಿಡಿಯುವಂಥ ಲೆಕ್ಕಾಚಾರದಲ್ಲಿದ್ದೇವೆ. ಆತನ ಸುಳಿವನ್ನು ಸಿಕ್ಕ ತಕ್ಷಣವೇ ಆತನನ್ನು ಬಂಧಿಸುವಂಥ ಕೆಲಸ ಆಗುತ್ತೆ. ಆತನ ಹಿಂದೆ ಈಗಾಗಲೇ ಟೀಮ್ಗಳನ್ನು ರಚನೆ ಮಾಡಿದ್ದೇವೆ, ಹಲವು ಹಂತದ ಟೀಮ್ಗಳನ್ನು ರಚನೆ ಮಾಡಿ ಅವರನ್ನು ಈಗಾಗಲೇ ಬಂಧನಕ್ಕೆ ಕಳಿಸಲಾಗಿದೆ. ಹಾಗಾಗಿ ಯಾರು ಕೂಡ ಆತಂಕ ಪಡುವ ಅವಶ್ಯಕತೆ ಇಲ್ಲ. ಇದೊಂದು ಪ್ರಕರಣವನ್ನು ರಾಜ್ಯ ಸರ್ಕಾರ ಬಹಳ ಗಂಭೀರವಾಗಿ
ಗಂಭೀರವಾಗಿ ತೆಗೆದುಕೊಂಡಿದೆ ಮತ್ತು ಕೇಂದ್ರದ NIA ಇರ್ಬೋದು NIA ಕೂಡ ಬಹಳ ಸಹಕಾರವನ್ನು ಕೊಡ್ತಾ ಇದೆ. ಬೆಂಗಳೂರು ಸೇಫ್ ಅನ್ನುವಂಥ ಪ್ರಶ್ನೆ ಮಾಡೋರಿಗೆ ನಾವೊಂದು ಭರವಸೆ ಕೊಡಬಳ್ಳಿವಿ. ಮುಂದಿನ ದಿನಗಳಲ್ಲಿ ಬೆಂಗಳೂರು ಸೇಫ್ ಆಗಿ ಇಟ್ಕೊಳ್ತೇವೆ, ಅದಕ್ಕಾಗಿ ಪೆಟ್ರೋಲಿಂಗ್ ಕೂಡ ಹೆಚ್ಚಿಗೆ ಮಾಡ್ತಾ ಇದ್ದಾವೆ. ಹಾಗಾಗಿ ಯಾರು ಸಾರ್ವಜನಿಕರು ಆತಂಕ ಪಡುವ ಬೇಡ ಅನ್ನುವಂಥ ಒಂದಷ್ಟು ಮಾಹಿತಿಯನ್ನು ಈಗ ಹಂಚಿಕೊಂಡಿದ್ದಾರೆ. ಮತ್ತು ಇಲ್ಲಿರ್ತಕ್ಕಂಥ ಹಿರಿಯ ಅಧಿಕಾರಿಗಳು ಕೂಡ ಹೇಳ್ತಾ ಇದ್ರು, ಬಹಳ ಗಂಭೀರವಾದಂಗೆ ಈ ಒಂದು ಪ್ರಕರಣ ತೆಗೆದುಕೊಂಡಿದ್ದೇವೆ, ಆರೋಪಿಗಳನ್ನು ಹೆಡೆ ಮುರಿದು ಕಟ್ಟುವವರೆಗೂ ಕೂಡ ಈ ಒಂದು ತನಿಖೆ ಮುಂದುವರಿಯುತ್ತೆ ಅನ್ನುವಂಥ ಒಂದು ವಿಚಾರವನ್ನು ಇವತ್ತಿನ ಮೀಟಿಂಗಲ್ಲಿ ಮೊದಲಿಗೆ ವಿಚಾರವಾಗಿ ಬಹಳ ಗಂಭೀರವಾಗಿ ಚರ್ಚೆ ಆಗಿರ್ತಕ್ಕಂಥದ್ದು. ಮತ್ತು ಮುಂದಿನ ದಿನಗಳಲ್ಲಿ ತನಿಖೆಯು ಕೂಡ ಚುರುಕಾಗಬೇಕು, ಆದಷ್ಟು ಶೀಘ್ರವಾಗಿ ಆರೋಪಿಯ ಬಂಧನ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇಂದಿನ ಮೀಟಿಂಗ್ ನಡೆದಿರ್ತಕ್ಕಂಥದ್ದು. ಶ್ರೀಪಾದ್. ಓಕೆ, ಧನ್ಯವಾದ ಬಸವರಾಜ್ ಮಾಹಿತಿಗಾಗಿ.